ರತ್ತಿಯವರು ಆರೋಪ ಮಾಡಿದ್ದಾರೆ, ಅದು ನಮ್ಮ ಮಗ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವನು ಅಪಚಾರ ಆಗಿದೆ, ಆರೋಪ ಮಾಡ್ತಿದ್ದಾರೆ. ಅವರು ಆರೋಪ ಮಾಡೋದು ದೊಡ್ಡದಲ್ಲ. ನನಗೆ ಅವ್ನು ಕ್ರಿಶ್ಚಿಯನ್ ಅಂತೇಳಿ ನನಗೆ ಅದರದ್ದು ದಾಖಲಾತಿ ತರಬೇಕು. ಒಂದು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಒಟ್ರಾಶಿ ಹಿಂದೂ ಜಾತಿಯವರನ್ನು ಕೊಂಡೋಗಿ ಕ್ರಿಶ್ಚಿಯನ್ ಮಾಡೋದಿಲ್ಲ. ನಾನು ಯಾವಾಗ ಈ ಪಮ್ಮದನ ಜೊತೆ ಬಂದಿದ್ದೇನಾ ಆವತ್ತಿಂದ ನಾನು ಪಮ್ಮದ ಜಾತಿಯೇ. ನಾನು ಚಿಕ್ಕದಿರುವಾಗ ಅವರ ಮದುವೆಯಾಗ ಮುಂಚೆ ಕ್ರಿಶ್ಚಿಯನ್ ಆಗಿರ್ಬೋದು, ಆದರೆ ಇವರನ್ನು ಮದುವೆ ಆದಮೇಲೆ ನಾನು ಪಮ್ಮದೆಯೇ. ನನ್ನ ಮಕ್ಕಳದ್ದು ಕೂಡ ಜಾತಿ ಸರ್ಟಿಫಿಕೇಟ್ ಇದೆ ಪಮ್ಮದ ಅಂತ ಹೇಳಿ. ನೋಡಿ ಇದೆಲ್ಲ ಪಮ್ಮದ ಜಾತಿದು ಜಾತಿ ಸರ್ಟಿಫಿಕೇಟ್ ಅವನದು. ಆ ಹೆಂಗಸ್ ಹೇಳ್ತದೆ ಜಾತಿ ವಿಷಯದಲ್ಲಿ ಭಾರಿ ಮಾತಾಡ್ತಾರೆ ಅವರು, ಆದರೆ ಅವರು ಜಾತಿ ಕೂಟಕ್ಕೆ ಎಷ್ಟು ಬರ್ತಾರೆ? ದೊಡ್ಡ ಹೇಳ್ತಾರಲ್ಲ, ನಾನು ಸಂಶೋಧಕಿ, ನಾನು ಜಾತಿ ಕೂಟಕ್ಕೆ ಪಮ್ಮದ ಜಾತಿಯನ್ನು ನಾನು ಇದು ಮಾಡ್ತೇನೆ ಅಂತ. ಅವರೆಷ್ಟು ಜಾತಿ ಕೂಟಕ್ಕೆ ಬರ್ತಾರೆ? ನನ್ನ ಮಕ್ಕಳು ಇಷ್ಟು ದೊಡ್ಡದಾದರು, ಅವರು ಈ ರತ್ಯಕ್ಕ ಯಾರಂತ ಅವರಿಗೆ ಗೊತ್ತಿಲ್ಲ. ಇಲ್ಲೆಲ್ಲರೂ ಹೇಳ್ತಾರೆ ಆ ಹೆಂಗಸ್ ಯಾರು, ನಮ್ಮನ್ನವರನ್ನು ನೋಡಿಸ ಗೊತ್ತಿಲ್ಲ ಅಂತ ಹೇಳ್ತಾರೆ ಇಲ್ಲೆಲ್ಲರೂ. ಅಂಥವ್ರು ಅಷ್ಟು ದೊಡ್ಡ ಮಾತಾಡ್ತಾರೆ. ನನಗೆ ಕ್ರಿಶ್ಚಿಯನ್ ಅಂತ ಹೇಳಿದ ದಾಖಲಾತಿ ಬೇಕು, ಅವರು ಇಡಬೇಕು ಮೊದಲು. ಹೇಳೋದು ದೊಡ್ಡದಲ್ಲ, ನನಗೆ ಅದನ್ನು ಪ್ರೂಫ್ ಮಾಡಿ ತೋರಿಸ್ಬೇಕು. ಯಾವ ಚರ್ಚಿಗೆ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಇಷ್ಟು ಮಂಗಳೂರಲ್ಲಿ ಚರ್ಚ್ ಉಂಟಲ್ಲ, ಅಷ್ಟು ಚರ್ಚಲ್ಲಿ ನನಗೆ ಅವರು ತಂದು ತೋರಿಸ್ಬೇಕು ನಾನು ಕ್ರಿಶ್ಚಿಯನ್, ನನ್ನ ಮಗ ಕ್ರಿಶ್ಚಿಯನ್ ಅಂತೇಳಿ. ಇಷ್ಟು ಜನರ ಮುಂದೆ ಅವನ ಕಸುಬಿಗೆ ಅಡ್ಡ ಕಾಲಿಟ್ಲಲ್ಲ, ಅವಳು ಹೊಟ್ಟೆಗೆ ಹೊಡಿದ್ರಲ್ಲ, ನನಗೆ ಬೇಕು ದಾಖಲಾತಿ. ಅವಳು ಹೇಳೋದು ದೊಡ್ಡದಲ್ಲ, ಅವಳು ಮಾಡಿ ತೋರಿಸ್ಬೇಕು. ಎರಡನೇದಾಗಿ ಅವನಿಗೆ ಈಗ ಹೊಟ್ಟೆಗಿಲ್ಲಲ್ಲ, ದುಡಿಲಿಕ್ಕೆ ಆಗೋದಿಲ್ಲಲ್ಲ, ನಮಗೆ ಯಾರು ಕೊಡ್ತಾರೆ ಹೊಟ್ಟೆಗೆ? ಅವಳು ಕೊಡ್ತಾಳಾ? ಅವಳು ಸಂಶೋಧಕೆ ಅಂತ ಹೇಳ್ತಾಳಲ್ಲ, ಅವಳು ಪಮ್ಮದ ಜಾತಿಯವರಿಗೆ ಎಷ್ಟು ನೋಡ್ತಾಳೆ ಅವಳು. ನಾನು ಎಲ್ಲ ಕಾರ್ಯಕ್ರಮ ಆದರೂ ಹೋಗ್ತೇನೆ ಪಮ್ಮದ ಜಾತಿ ಅಲ್ಲಿ ಸಂಘಕ್ಕೆ. ಈಗ ಸಹ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಪಮ್ಮದ ಜಾತಿಗೆ, ನಾನು ಇಂಥ ಕೆಲಸಕ್ಕೆ ಇಳಿತೇನೆ ಅಂತೇಳಿ. ಅವರು ಹೇಳಿದ್ದಾರೆ, ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು, ಇಲ್ಲಲ್ಲ. ಮತ್ತೆ ಹೇಳ್ತಾಳೆ ನನ್ನ ಮಗ ಬಲ್ಮೆ ಹೇಳ್ತಾನಂತ. ಇವಳು ನೋಡಿದಾಳ, ಇವಳಿಗೆ ಹೇಳಿದ ಮಗ್ಗ ಯಾರು, ಅವನ್ನ ತೋರಿಸ್ಲಿ, ಅವ್ರನ್ನ ಕರ್ಕೊಂಡು ಬರಲಿ. ಯಾರ್ಯಾರ ಮಾತು ಕೇಳಿ, ಗಾಳಿ ಮಾತು ಕೇಳೋದಲ್ವಾ, ನೋಡಿ ಮಾತಾಡಬೇಕು. ಬಲ್ಮೆ ಹೇಳೋದಾದ ನಮ್ಮ ಮನೆ ನೋಡಿ, ಅವಸ್ಥೆ ನೋಡಿ ಮನೆದ್ದು. ಬಲ್ಮೆ ಹೇಳುವವ್ರ ಮನೆಗೆ ಅಲ್ಲ, ಅವನು ಮಲಗಿದ್ರೆ ಹೇಳೋದೇ ಮರುದಿವಸ ಬೆಳಿಗ್ಗೆ ನೇಮದಿಂದ ಬಂದರೆ. ಬಲ್ಮೆ ಹೇಳೋದೇ ಆಗ ಅವನು ಮಾತನಾಡ್ದಿದ್ರೆ ಯಾರ ಮೇಲೆ ಗ್ರಜ್ಜುಂಟು ಅವರ ಹತ್ರನೇ ತೋರಿಸ್ಬೇಕು. ಅದು ಬಿಟ್ಟು ಪಾಪದವರನ್ನು ಬಲೆಗೆ ಹಾಕೋದಲ್ವ ಅವರು. ಅವರು ಗ್ರಜ್ಜಿಂದ ಗಣೇಶ್ ಚಿಪ್ಪರ್ ಅಂತಿದ್ದಾರೆ, ಅವರಿಗೆ ಗ್ರಜ್. ಆ ಗ್ರಜ್ಜಲ್ಲಿ ನನ್ನ ಮಗ ಅವ್ರ ಜೊತೆ ನೇಮಕ ಹೋದಕ್ಕೆ ಇದನ್ನು ಹಿಡಿದಿದ್ದಾರೆ ಅಷ್ಟೇ ಅವರು. ನನ್ನ ಮಗ ಬಲಿಪಾಶ. ಇದಕ್ಕೆ ನನಗೆ ಮಾನದಂಡ ಅವ್ರು ಕೊಡಲೇಬೇಕು. ನಾನು ಇದನ್ನು ಕಂಪ್ಲೇಂಟ್ ಮಾಡಿದ್ದೇನೆ, ಇನ್ನೂ ಅದನ್ನು ಬಿಡುವುದಿಲ್ಲ. ನಾನು ಕಮಿಷನರ್ ಆಫೀಸ್ ಹಚ್ಚಿ ಹೋಗಿದ್ದೇನೆ, ಮತ್ತೆ ಇಲ್ಲಿ ಸಮುದಾಯದಲ್ಲಿ ಸಹ ಕೊಟ್ಟಿದ್ದೇನೆ. ಅವರು ಹೇಳ್ತಾರೆ ಅಂದರೆ ಅವರಿಗೆ ಗೊತ್ತುಂಟಲ್ಲ ನಾನು ಪಮ್ಮದ ಅಂತ. ಅಂದರೆ ಗಣೇಶನ ಮದುವೆ ಆದಮೇಲೆ ನಾನು ಬಂದದ್ದೇ ಪಮ್ಮದ ಜಾತಿಗಲ್ವಾ. ಚರ್ಚಿಗೆ ನಾನು ಕಾಲು ಇಡಲಿಲ್ಲ ಅಲ್ಲ, ನನ್ನ ಮಕ್ಕಳು ಇಷ್ಟ ತನಕ ಹೋಗಲಿಲ್ಲ. ಒಂದು ಚರ್ಚಿಗೆ ಸೇರಿಸಬೇಕಾದ್ರೆ ಅವರಿಗೆ ಅಲ್ಲಿ ಒಂದು ತೊಟ್ಟಿಲಾಗೋದಾದರೆ ಮಗುವಿಗೆ ಅಲ್ಲಿ ತಂದೆ ತಾಯಿಯ ಹೆಸರು ಮತ್ತು ಮಗುವಿನ ಹೆಸರು ಎಂಟ್ರಿ ಮಾಡ್ತಾರೆ. ಅದು ತಂದು ಕೊಡಲಿ ಅವಳು. ಮತ್ತೆ ಹೇಳಿ ಕ್ರಿಶ್ಚಿಯನ್ ಸಮುದಾಯ ಅಂತೇಳಿ. ಈಗ ಕ್ರಿಶ್ಚಿಯನ್ ಸಮುದಾಯ ಅಂತ ಹೇಳೋದು ಹೇಗೆ ಅವಳು? ಅವರ ಗಜ್ಜನ್ನು ನನ್ನ ಮಗನ ಮೇಲೆ, ಅವಳು ಅಷ್ಟು ತನಕ ಇದ್ದವಳಾದರೆ ಅವರ ಹತ್ರ ತೋರಿಸ್ಬೇಕು, ನನ್ನ ಮಗನ ಹತ್ರ ತೋರಿಸೋದಲ್ಲ. ಇದನ್ನೆಲ್ಲ ನನ್ನ ಕಣ್ಣ ನೀರು ಉಂಟಲ್ಲ, ಅವಳಿಗೆ ತಟ್ಟೋದೋಗ್ಲ ಉಳ್ಳಾಲ್ದಿದ್ರೆ ಕಟ್ಟಿಲ್ದ ಅಪ್ಪೆ ಇದ್ದರೆ ದುರ್ಗಾ ಪರಮೇಶ್ವರಿ ಅವಳಿಗೆ ಮಾತ್ರ ಬಿಡುವುದಿಲ್ಲ, ಇದು ಗ್ಯಾರಂಟಿ. ನಾನು ತೆಗೆದ ಕಣ್ಣೀರು ಉಂಟಲ್ಲ ಅವಳಿಗೆ ಸಿಗದೆ ಹೋಗೋದಿಲ್ಲ, ಸಿಗಲೇಬೇಕು. ನೆಕ್ಸ್ಟ್ ಇಲ್ಲ, ಅವಳು ನನಗೆ ಮೀಡಿಯಾದ ಮುಂದೆ ನನ್ನ ಮಗಂದು ಪ್ರೂಫ್ ತೋರಿಸ್ಬೇಕು. ಅವಳು ಕ್ರಿಶ್ಚಿಯನ್ ಅಂತ ಹೇಳಿದಾಳಲ್ಲ, ಅದು ಪ್ರೂಫ್ ತೋರಿಸ್ಬೇಕು. ಅವನಿಗೆ ಈ ಮೀಡಿಯಾದ ಎದುರು ಅದು ಆಗದಿದ್ದರೆ ಅವಳೇ ಬಂದು ಸಾರಿ ಕೇಳಬೇಕು ಮೀಡಿಯಾದ ಎದುರಲ್ಲಿ. ನನಗೆ ಅಷ್ಟೇ ಬೇಕು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.